ಈಗ ನಾನು ಯೂಟ್ಯೂಬ್ ಚಾನಲ್ ತೆಗಿಬೇಕತ್ತೀನಿ. ನನಗೆ ಯಾರು ಬೈತಾರಲ್ಲ, ಅವ್ ಯಾವ ಶಬ್ದ ಬೈತಾರಲ್ಲ ಅವ್ರಿಗಿಂತ ಅವ್ರ ಅಪ್ಪನಂತ ಶಬ್ದಗಳಿಂದ ಬೈಯುವಂತ. ಯಾಕಂದ್ರೆ ನಾವು ಡಿಜಿಗೆ ಹೇಳಿದೆ, ಲೆಟರ್ ಬರೆದೆ, ಕೇಂದ್ರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗೆ ಬರೆದೆ, ನನ್ನ ಕಮಿಟಿ ಒಳಗೆ ನಾನು ಚೇರ್ಮನ್ ಇದ್ದಾಗ ಹೋಮ್ ಸೆಕ್ರೆಟರಿ, ಡಿಜಿ, IGP ಎಲ್ಲಾನು ಕರೆಸಿ ಹೇಳಿದೆ. ಅವ್ರು ಒಂದು ಕೈ ಚೆಲ್ಬಿಟ್ರು, ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಯೂಟ್ಯೂಬ್ ಮ್ಯಾಗ ನಮ್ದು ಕಂಟ್ರೋಲ್ ಇಲ್ಲ ಸರ್, ಅದು ಕಾನೂನಿನಲ್ಲಿ ಬದಲಾವಣೆ ಆಗ್ಬೇಕಂತ. ಈಗ ನಾನು ಏನ್ ವಿಚಾರ ಮಾಡಿದೆ, ಇನ್ನು ಮುಳ್ಳಿನಿಂದ ತೆಗಿಬೇಕಂತ ಹೇಳಿ ನಮ್ಮ ಹಿರಿಯ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಪತ್ರಕರ್ತರ ಸಂಘದಿಂದ ಅತ್ಯಂತ ಒಂದು ಮಾದರಿಯಾದ ರೀತಿಯಲ್ಲಿ ಇವತ್ತು ಒಂದು ಪತ್ರಿಕಾ ಏನು ನಮ್ಮ ದಿನಾಚರಣೆ ಇದೆ ಅದನ್ನ ಬಹಳ ಚೆನ್ನಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನೂತನವಾಗಿ ಆಯ್ಕೆಯಾದಂತ ಎಲ್ಲ ವಿಜಯಪುರ ಜಿಲ್ಲೆಯ ಪತ್ರಿಕಾ ಮತ್ತು ತಾಲೂಕಿನ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂತ ಅಭಿನಂದನೆ ಸಲ್ಲಿಸ್ತೇನೆ. ಅದು ಕೂಡಬೇಕು, ಎಲ್ಲರೂ ಒಂದು ವರ್ಷಕ್ಕೊಮ್ಮೆ ಕೂಡಬೇಕು, ಕಷ್ಟ ಸುಖ ಹಂಚ್ಕೋಬೇಕು. ಯಾರು ಒಳ್ಳೆ ಪತ್ರಕರ್ತಾರ ಅವರಿಂದ ಕಲಿಬೇಕು, ಯಾರು ಕೆಟ್ಟ ಪತ್ರಕರ್ತಾರ ಅವರಿಂದ ದೂರ ಇರಬೇಕು, ಬ್ಲ್ಯಾಕ್ ಮೇಲ್ ಮಾಡೋದ್ರಿಂದ ದೂರ ಇರಬೇಕು. ಜನಪರವಾಗಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂತ ಪತ್ರಕರ್ತರನ್ನ ಅವರನ್ನ ಗೌರವಿಸಬೇಕು. ಪತ್ರಕರ್ತರ ಜವಾಬ್ದಾರಿ ಬಗ್ಗೆ ನಮ್ಮ ಸನ್ಮಾನ್ಯ ವಿಠಲ್ ಕಟಕದೊಂಡವ್ರ ಶಾಸಕರು ಹೇಳಿದ್ದಾರೆ. ಈ ದೇಶದಲ್ಲಿ 4 ಅಂಗಗಳು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ. ಈ 4 ಜವಾಬ್ದಾರಿಯಲ್ಲಿ ಪತ್ರಿಕಾ ರಂಗದ ಜವಾಬ್ದಾರಿ, ಮಾಧ್ಯಮಗಳ ಜವಾಬ್ದಾರಿ ಬಹಳ ದೊಡ್ಡದಿದೆ. ಯಾಕಂದ್ರೆ ಜನ ಹೊತ್ತು ತಪ್ಪು ಮಾಡೋರು ಶಾಸಕಾಂಗದವರು, ಕಾರ್ಯಾಂಗದವರು, ಈಗ ನ್ಯಾಯಾಂಗದವರು ಬಂದ್ಬಿಟ್ಟಾರ ನಮ್ ದೊಡ್ಡ. ಈ 3 ಕಂಪನಿಗಳು ಏನೇನೇನೇನೇನೋ ಆಗಿರ್ತಾವ. ಆದ್ರ ನ್ಯಾಯ ಎಲ್ಲಿರ್ತದ? ಅನ್ಯಾಯ ಆಗಾಗ ನಾವು ಅದನ್ನ ಬಹಳ ಕಠೋರವಾದ ಶಬ್ದದಲ್ಲಿ, ಬಹಳ ಕಠಿಣ ಶಬ್ದದಲ್ಲಿ ಜನರಿಗೆ, ದೇಶಕ್ಕೆ, ರಾಜ್ಯಕ್ಕೆ, ಬಡವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಕೈಯಲ್ಲಿರುವಂತ ಪೆನ್ನು ಓಡಬೇಕು. ನಮ್ಮ ಪೆನ್ನು ಹೊಗಳು ಬಟ್ಟರ ಪೆನ್ ಆಗಬಾರ್ದು. ಇಂದ್ರದಾನೆ, ಚಂದ್ರದಾನೆ, ಇವನಂತ MLA ಇಂದ ಹಾಗೇ ಇಲ್ಲ, ಬಹುಶಃ ಭೂಮಿ ಮ್ಯಾಗ ಇವನೇ ಮೊದಲು ಹುಟ್ಟ್ಯಾನ ಅನ್ನೋರು ಹಂಗೆ ಬರೀತಾರೆ ಕರೆದ ಮೇಲೆ. ಮತ್ ನೀವು ಹಂಗೆ ಬರೆದ್ರೆ ಜನರಿಗೆ ಏನು ಹುಟ್ಟಲ್ಲ, ಅವ್ರು ಇವ್ನಿಗೇನೋ ಪ್ಯಾಕೇಜ್ ಬಂದಂಗೆ ಕಾಣಿಸ್ತತ. ನೀವು ನೋಡ್ರಿ ಈ ಟಿವಿ ಚಾನಲ್ಗಳು ಕೆಲವೊಂದು ಯಾರು ಬಹಳ ಅತಿ ಓರೊಬ್ಬರಿಗೆ ಬಹಳ ಟೀಕಾ ಮಾಡ್ಲಕತ್ತಂದ್ರ ಕೆಳಗೆ ಕಮೆಂಟ್ ನೋಡ್ಬೇಕು ನೀವು. ಅರೆ ಮಗನ್ನ ಬಕೆಟ್ ಚೆಲ್ಲಲ್ಲ. ಈಗೇನು ಯಾರಿಗೂ ಅಂಜಿಕ್ಕಿಲ್ಲ. ರಾಜಕಾರಣಿಗಳಿಗೂ ಹಂಗೆ ಬೈತಾರ, ಮೀಡಿಯಾದವ್ರಿಗೂ ಹಂಗೆ ಬೈತಾರ. ಮೀಡಿಯಾದವ್ರು ನಾವು ಏನಾರೆ ಸುಮ್ನೆ ಬೋಗಸ್ ಯಾವನಾರೇ ಪೂರ್ತಿ ಅವನ ರಾಜಕೀಯ ಹಾಳು ಮಾಡ್ಬೇಕು, ಮುಗಿಸಿ ಬಿಡ್ಬೇಕತ್ತೀವಿ. ಮತ್ತೊಂದು ಟೀಮ್ ರೊಕ್ಕ ಕೊಟ್ಟಿರ್ತೈತಿ, ಮತ್ತೆ ಇವರು ಹಂಗ್ ಮಾಡ್ಲಕತ್ತಾರ, ಹಿಂಗ್ ಮಾಡ್ಲಕತ್ತಾರ, ಪೂರಾ ಬರ್ಬಾದ್ ಹೋದೆ, ಅವು ಐಸ ಹೋಗಿ ಹೊಡಿದು ಹಿಂಗ್ ಹೊಡೆದು ಈ ಯೂಟ್ಯೂಬ್ ಚಾನಲ್ಗಳಂತೂ ಬಾಬಾ. ನಾ ಕೇಳಿದೆ ಅಶೋಕ್, ಯೂಟ್ಯೂಬ್ ಕಂಪನಿ ಐತೆ ಏನಿಲ್ಲ? ಅವ್ರನ್ನ ಯಾರನ್ನೂ ತಗೊಂಡೆ ಅಲ್ರಿ, ಮೆಂಬರ್ಶಿಪ್ ಕೊಟ್ಟರೆ ಅದಕ್ಕೆ ನಾವು ಹೃದಯಪೂರ್ವಕ ಆದಂತ ಅಭಿನಂದನೆ ಸಲ್ಲಿಸ್ತೇನೆ. ಸಾಕಾಗಿ ಹೋಗೈತೆ ಅವನು. ಈಗ ನಾನು ಯೂಟ್ಯೂಬ್ ಚಾನಲ್ ತೆಗಿಬೇಕತ್ತೀನಿ. ನನಗೆ ಯಾರು ಬೈತಾರಲ್ಲ, ಅವ್ ಯಾವ ಶಬ್ದ ಬೈತಾರಲ್ಲ ಅವ್ರಿಗಿಂತ ಅವ್ರ ಅಪ್ಪನಂತ ಶಬ್ದಗಳಿಂದ ಬೈಯುವಂತ. ಯಾಕಂದ್ರೆ ನಾವು ಡಿಜಿಗೆ ಹೇಳಿದೆ, ಲೆಟರ್ ಬರೆದೆ, ಕೇಂದ್ರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗೆ ಬರೆದೆ, ನನ್ನ ಕಮಿಟಿ ಒಳಗೆ ನಾನು ಚೇರ್ಮನ್ ಇದ್ದಾಗ ಹೋಮ್ ಸೆಕ್ರೆಟರಿ, ಡಿಜಿ, IGP ಎಲ್ಲಾನು ಕರೆಸಿ ಹೇಳಿದೆ. ಅವ್ರು ಒಂದು ಕೈ ಚೆಲ್ಬಿಟ್ರು, ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಯೂಟ್ಯೂಬ್ ಮ್ಯಾಗ ನಮ್ದು ಕಂಟ್ರೋಲ್ ಇಲ್ಲ ಸರ್, ಅದು ಕಾನೂನಿನಲ್ಲಿ ಬದಲಾವಣೆ ಆಗ್ಬೇಕಂತ. ಈಗ ನಾನು ಏನ್ ವಿಚಾರ ಮಾಡಿದೆ, ಇನ್ನು ಮುಳ್ಳಿನಿಂದ ತೆಗಿಬೇಕಂತ ಹೇಳಿ ನಮ್ಮ ಹಿರಿಯ. ಎಲ್ಲರೂ ಈ ಕಡೆ ಹೊಡ್ಕೊಳ್ಳಿ, ಈ ಕಡೆ ಹೊಡೆಸ್ಬೋದು, ಆ ತತ್ವ ಹೋಗೈತಿಗೆ.
ಸುಭಾಷ್ ಚಂದ್ರ ಬೋಸ್ ಜಾತಿಯವ್ರು ನಾವು, ಈ ಕಡೆ ಹೊರಸೋ ಜಾತಿಯವ್ರು ಅಲ್ಲ. ಇನ್ಯಾಗಾರ ಯೂಟ್ಯೂಬ್ದವ್ರು ಹುಚ್ಚುಚ್ಚಾಕರ್ ನನ್ನ ಬಗ್ಗೆ ಬರೋದ್ರ, ನನ್ನಲ್ಲಿ 2-3 ಮಂದಿನ ಈ ಇದ್ರಾಗ IAS ಮಾಡೋದಂತಲ್ಲಕತ್ತೀನಿ. ಹಲ್ಕಟ್ ಶಬ್ದಗಳನ್ನು ನಾ ಪೊಲೀಸರಿಗೆ ಇಂಟು ಟ್ರೈನಿಂಗ್ ಕೊಡ್ತೀರಿ ಅಂತ ಒಬ್ಬ ನಮ್ಮ ಟ್ರೈನಿಂಗ್ ಒಬ್ಬರು ಡೈರೆಕ್ಟರ್ ಇದ್ರು. ಅವ್ರು ಕೇಳಿದ್ರೆ ಎಲ್ಲ ಪೊಲೀಸರು ಕೆಟ್ಟ ಶಬ್ದಗಳು ಉಪಯೋಗ ಮಾಡ್ತಾರಲ್ಲ, ಅದನ್ನು ಒಂದು ಪೀರಿಯಡ್ ಇರ್ತದೆ ನಿಮ್ದು ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಕೊಡೋರ. ಇಲ್ಲಿ ಸರ್ ಸಹಜ ಬಂದ್ಬಿಡ್ತಾವ. ಇನ್ಮ್ಯಾಗ ನಾವು ಚಾಲು ಮಾಡೋದಿಲ್ಲ. ನಿಮ್ಮದು ಯೂಟ್ಯೂಬ್ ಚಾನಲ್ದಾಗೆ ಬಕ್ಕಲ್ ಅರ್ಧ ತಾಸನ ನಮ್ದು ಚಾಲು ಆಗ್ತದೆ. ಅವ್ರದ್ದು ಪೂರ್ತಿ ಬಣ್ಣ ನಾವು ಬಯಲು ಮಾಡ್ತೀವಿ. ನಮ್ದು ಬೈಕ್ ಬಂದಾಗ ಮಾತಾಡ್ತಾರ, ಕುಟುಂಬದ ಬಗ್ಗೆ ಮಾತಾಡ್ತಾರ, ವೈಯಕ್ತಿಕ ಮತ್ತೆ ಮಾತಾಡ್ತಾರ. ಅಂತಲ್ಲ ಒಬ್ಬರನ್ನ ಹೋಗಿ ಎಂಟ್ರಿ ಮಾಡ್ತಾರ. ಅವ್ರು ಮುನ್ಸಿಪಾಲಿಟಿಗೆ ಸಹಿತ ಹಾಕ್ಸ್ಕೊಂಡಿರೋದಿಲ್ಲ. ये बड़ा भया बयान दिया है, बयान था बीजापुर MLA के बारे में बहुत बड़ा बयान दिया है, बहुत शॉकिंग है सिर्फ हमारा चैनल में. इनमें निम चैनल ಹೇಳ್ತೀನಿ, ಯೂಟ್ಯೂಬ್ ಚಾನಲ್ದವ್ರಿಗೆ ಒಳ್ಳೆ ಚಾನಲ್ ಅದಾವ. ಯೂಟ್ಯೂಬ್ದವ್ರು ಎಷ್ಟೋ ನಾನು ನೋಡ್ತಿರ್ತೇನೆ. ನಾನು ದಿನ ನಿನ್ನೆ ನಾನು ಬೆಂಗಳೂರಿನ ಬರಾಗ ಇದು ನೋಡ್ತಿದ್ದೆ, ಕರ್ನಾಟಕದಲ್ಲಿ 8 ನದಿಗಳು ಅದಾವು. 8 ನದಿಗಳು ಎಲ್ಲಿ ಅದ್ರ ಜನ್ಮ ತಾಳ್ತಾವು. ಕೃಷ್ಣಾ ನದಿಗೆ ಎಲ್ಲೆಲ್ಲಿದು ಬಂದು ಇವತ್ತು ಕೃಷ್ಣಿಗೆ ಕೂರ್ತದೆ. ನಮ್ಗೆ ಖರೇ ದೇವ್ರ ಸಾಕ್ಷಿ ನಮ್ಗೆ ಅದು ನಾಲೆಜ್ ಇರಲಿಲ್ಲ. ಈಗ ನೋಡಿ, ಕೃಷ್ಣೆ ಇಡೀ ಕರ್ನಾಟಕದ 60 ಭಾಗದಷ್ಟು ನೀರಾವರಿಯ ಕಣಿವೆ. ಅದು 18% ಅಷ್ಟೇ ಕಾವೇರಿ. ಆ ಕಡೆಯವ್ರು ಎಷ್ಟು ಅದನ್ನ ಈ ಪ್ರೊಜೆಕ್ಟ್ ಮಾಡ್ಯಾರ. ಕಾವೇರಿ ಅನ್ಕೊಂಡ ದಾಂಡ್ಲಿ ಕಲ್ಲು ಹೋಗಿದ್ದು ಬೆಂಕಿ ಹಚ್ತಾರೆ. ನಮ್ಮಲ್ಲಿ ಏನಾರು ಯಾರು ಮಾಡ್ತೀವ ನಾವು? ಬೇಕಾದ ನದಿನೇ ತಿರ್ಕೊಂಡು ಆ ಕಡೆ ಆಂಧ್ರಕ್ಕೆ ಹೋಗಿದ್ರು ನಾವೇನು. ಈ ಕರ್ನಾಟಕದ ಕರೆ ಅಂದ್ರೆ ಕರ್ನಾಟಕದ ಜಲಧಾರಿ ಯಾವ್ದಪ್ಪ ಅಂದ್ರೆ ಕೃಷ್ಣೆ. ಕೃಷ್ಣೆಗೆ ಅಷ್ಟು ಕಡೆ ಕನೆಕ್ಟ್ ಆಗ್ತದ. 60 ಭಾಗದ ಲೆಕ್ಕ ಹಾಕ್ರಿ, ನೀರಾವರಿಗೆ ಯೋಗ್ಯ ಇರುವಂತ ಒಂದು ನದಿ, 3ನೇ ದೊಡ್ಡ ನದಿ. ಬ್ರಹ್ಮಪುತ್ರ, ಗಂಗೆ ಅಂತಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಂಥ ಒಳ್ಳೆಯ ಪತ್ರಕರ್ತರು, ಒಬ್ಬ BBC ಒಬ್ರು ಯಾರು ಅದಾರ, ಈ ದೇಶದ ನಾಯಕರ ಬಗ್ಗೆ ಒಂದೊಂದು ಅವರು ಇಟ್ಟು ಚಂದ ಹೇಳ್ತಾರೆ. BBC ಏನೋ ಹೆಸರು ಐತೆ ಅವ್ರದ್ದು. ಅದ್ಭುತ. ಅಂಬೇಡ್ಕರ್ ಬಗ್ಗೆ ಅಷ್ಟು ಒಳ್ಳೆ. ಅಂಬೇಡ್ಕರ್ ಅವ್ರು ಏನ್ ಮಾಡಿದ್ರು, ಅವ್ರ ವಿಚಾರಧಾರೆ ಏನಿತ್ತು, ಸುಭಾಷ್ ಚಂದ್ರ ಬೋಸ್ ಹೆಂಗಿದ್ರು, ಮಹಾರಾಣಾ ಪ್ರತಾಪ್ ಹೆಂಗಿದ್ರು, ಇಂಥವೆಲ್ಲ ನೋಡಿದಾಗ ಖುಷಿ ಪಡ್ತಿದ್ರು. ಆ ದುರ್ದೈವ ಅಂದ್ರೆ ಇಂಥ ಕೆಲವೊಂದು ಯೂಟ್ಯೂಬ್ಗಳು ಬಂದು ಪತ್ರಿಕಾ ರಂಗವನ್ನ ಇವತ್ತು ಈ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ದೊಡ್ಡ ಚಾನಲ್ಗಳಾಗಲಿ ಅವ್ರದ್ದೇ ಆದಂತ ಒಂದು ಎಥಿಕ್ಸ್ ಏನೈತಿವಲ್ಲ, ಒಂದು ಅವ್ರದೇ ಆದಂತ ಒಂದು ಎಲ್ಲಿ ಟೀಕೆ ಮಾಡ್ತಾರೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಬಿಡದಿ ರೈತರ ಹೋರಾಟಕ್ಕೆ. ಅಲ್ಲಿ ಪತ್ರಕರ್ತನ ಖರೀದಿ ಮಾಡುವಂತ ಶಕ್ತಿಯ ವಿರೋಧ ಇದು. ಯಾಕಂದ್ರೆ 35,000 ಕೋಟಿ ರೂಪಾಯಿ ದೊಡ್ಡದ ಒಂದು ಪ್ರಾಜೆಕ್ಟ್ ಐತೆ. ಅಂದ್ರೆ ಅಷ್ಟು ರೊಕ್ಕ 30-35,000 ಕೋಟಿ. ರೈತರು ಎಷ್ಟದ ರೈತರಿಗೆ 10 ಗುಂಟೆ, 5 ಗುಂಟೆ, 20 ಗುಂಟೆ. ಅವ್ರನ್ನೆಲ್ಲಾ ಪತ್ರಕರ್ತನ ಖರೀದಿ ಮಾಡಬಹುದಾಗಿತ್ತು. ಆದ್ರೆ ಯಾವುದೇ ಪತ್ರಿಕೆ ಆಗಲಿ, ಯಾವುದೇ ಮೀಡಿಯಾ ಆಗಲಿ ಅದಕ್ಕೆ ಯಾವುದಕ್ಕೂ ಬಲಿ ಆಗದೆ ಇವತ್ತು ಇಡೀ ರಾಜ್ಯದ ಜನರ ಮುಂದೆ ಇವತ್ತು ಬಿಡದಿ ಹೋರಾಟವನ್ನ ಪ್ರತಿಬಿಂಬಿಸುವ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಅನ್ನುವಂಥದ್ದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಇಲ್ಲಾಂದ್ರೆ ಏನಾಗ್ತದೆ, ಬಡವ್ರಿಗೆ ಯಾರು ಕೇಳೋರು? ನಾವು ಶ್ರೀಮಂತರಿದ್ದವರು ಅವ್ರನ್ನ ದಬ್ಬಾಳಿಕೆ ಮಾಡಿ ಜಮೀನು ಕಳ್ಸುವಂಥದ್ದು ಇದಂತ ನ್ಯಾಯ ನೋಡ್ರಿ. ಅವ್ರು ಕುಡುದಿಲ್ಲ ತರ. ಅವ್ರ ಮಾಧ್ಯಮಗಳು ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು? ಅವ್ರು ಏನ್ ಮಾಡ್ತಾರ ಅನ್ನೋದು ಬಣ್ಣ ಬಯಲು ಮಾಡುವಂಥದ್ದು ಇವತ್ತು ಪತ್ರಿಕೆ ನಮ್ಮ ಚಾನೆಲ್ಗಳು ಮಾಡ್ತಾ ಇದ್ರು. ಅದಕ್ಕೆ ಅಲ್ಲಿ ಅಭಿನಂದನೆ ಸಲ್ಲಿಸಿದ. ನಿಮ್ಗೆ ಸಾಕಷ್ಟು ಆಮಿಷಗಳು ಹೊಟ್ಟಬಹುದಿದ್ರು ಒಳಗೆ. ಏಟ್ರಿ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಎಲ್ಲಾರು ಮುಚ್ಚಬೋದಲ್ಲ. ಆದ್ರೆ ಇಂಥ 30-35,000 ಕೋಟಿ ರೂಪಾಯಿ ಒಂದು ದೊಡ್ಡ ಹಗರಣವನ್ನ ಇವತ್ತು ಅನೇಕ ಸಲ ಪತ್ರಿಕೆಗಳ ಮೂಲಕನೇ ಎಷ್ಟೋ ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಾಗ್ತದೆ. ಮಾಧ್ಯಮಗಳಲ್ಲಿ ಬಂದಿದ್ರಂದ್ರೆ ರಾಜೀನಾಮೆ ಕೊಡ್ಬೇಕಾಗ್ತದೆ. ಒಂದು ಕಾಲ ಇತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕಾಲಕ್ಕೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಯ್ತು. ಬರೀ ಒಂದು ಪತ್ರಿಕೆಗಳು ಬರ್ದಿದ್ದಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು.
ಈಗ ಹೋಗಿ ಹೊಡೆದ ಮ್ಯಾಟ್ಲೆ ಹೊಡೆದ್ರು ಯಾರು ರಾಜೀನಾಮೆ ಕೊಡ್ತಾರೆ. ಅಲ್ಲ ನಾ ಇಲ್ಲ ನನ್ನಿಂದ ಏನಾಗೈತೆ ತರ್ತಾರೆ. ನಾವು ವಿಧಾನಸಭೆದಾಗ ನೋಡ್ತಿರ್ತೀವ್ರು ಅವ್ರು ನಮ್ಕಿಂತ ಹೆಂಗ್ ಅಡ್ಡಾಡ್ತಿರ್ತಾರೆ ಮಾಡಿದವ್ರು, ಭ್ರಷ್ಟಾಚಾರ ಮಾಡಿದವ್ರು. ಏನಪ್ಪ ಇವನು ಏನೂ ಇಲ್ಲೇ ಇಲ್ಲ ಆತರ ನನಗೇನ್ ಮಾಡ್ತಾರೆ ರಾಜೀನಾಮೆ ಕೊಡೋದು ಅನ್ನೋದು ಇಲ್ಲ. ಅವಾಗ ಹಂಗಿತ್ತು, ಒಂದು ಮೀಡಿಯಾದಾಗ ಬರ್ತಂದ್ರೆ ಮುಗೀತು. ಮಾಧ್ಯಮಗಳು ಅಷ್ಟು ಆದ್ರೂ ಈಗಲೂ ಸಹ ಕೆಲವೊಂದು ಮಾಧ್ಯಮಗಳು ತಮ್ಮ ಶಕ್ತಿಯನ್ನ, ತಮ್ಮ ಪೆನ್ನಿನ ಶಕ್ತಿಯನ್ನ ಕಡಿಮೆ ಮಾಡ್ಕೊಡ್ಲಿಲ್ಲ. ಆ ಮಾಧ್ಯಮದಾಗ, ಆ ಪತ್ರಿಕೆಯೊಳಗೆ ಬರ್ತೈತೆ ಅಂದ್ರೆ ಅದು 100ಕ್ಕೆ 100 ಸತ್ಯ ಇರ್ತೈತೆ ಅನ್ನುವಂಥದ್ದನ್ನು ವಿಶ್ವಾಸ ಇರುವಂತಹ ಮಾಧ್ಯಮಗಳು ಈ ದೇಶದಲ್ಲಿ ಇಲ್ಲಾಂದ್ರೆ ಎಲ್ಲಾರು ಹಂಗೆ ಹೇಳಕ್ ಆಗುದಿಲ್ಲ. ಎಲ್ಲಾ ರಾಜಕಾರಣಿಗಳು ಕೆಟ್ಟನು ಹೇಳಕ್ ಆಗುದಿಲ್ಲ, ಎಲ್ಲಾ ಪತ್ರಕರ್ತರು ಕೆಟ್ಟ ಹೇಳಕ್ ಆಗುದಿಲ್ಲ. ಆದ್ರ ಯಾವುದು ಅನ್ಯಾಯ ಆಗ್ತದೆ, ಯಾರು ಟೀಕೆ ಮಾಡಿಬಿಡ್ತಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಬಹಳ ನಡೆದಿದೆ. ಹಿಂದಕ್ಕೆ ರಾಮರಾಜ್ಯ ಇದ್ದಾನೆ ಬಿಜಾಪುರನಾಗ ಒಂದು ಚಂದ ರೋಡ್ ಇರ್ಲಿಲ್ಲ, ರೋಡೇ ತಿಂದಾರ, ಬ್ರಿಡ್ಜೇ ತಿಂದಾರ. ಈಗ ಅವ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರ. ಅಂದ್ರೆ ಮತ್ತು ಮಾಧ್ಯಮಗಳು ಈಗ ಎಷ್ಟು ನಾವು ನೋಡ್ತೀವಿ ಬಿಜಾಪುರನಾಗ ಒಳ್ಳೆ ಪತ್ರಿಕೆಗಳು, ನಮ್ಮ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಈ ಹಂತಿಂತ ಹಲ್ಕಾ ಸ್ಟೇಟ್ಮೆಂಟ್ಗಳನ್ನ ಯಾರು ಕ್ಯಾರಿ ಓವರ್ ಮಾಡೋದಿಲ್ಲ. ಈಗ ಇಲ್ಲೇ ಓದಿರ್ತಿರ್ತಾವ, ಇಲ್ಲೇ ಕೂತು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರ್ತಾವ, ಅದ್ರ ಮುಂದೆ ಓದಿರೋದು ಅವ ಅದನ್ನೇ ಕೇಳೋದು, ಬೆಳೆಯೋ ಚುಚ್ಚು ಅದೇ ಕೇಳೋದು. ಪ್ರಸಂಗ ಪಾಟೀಲ್ ಯತ್ನಾಳ್ ಬರೀ ಭ್ರಷ್ಟಾಚಾರ, ಭಯಂಕರ ಮಾಡಿದ್ದಾರೆ ಅವ ಅದ್ರಾಗ ಏನ್ ಕಂಡು ಇರೋದಿಲ್ಲ. ಈ ನಿಮ್ಯಾಗ ಅಂತವರಿಗೂ ನಾವು ಒಂದು ಡೋಸ್ ಕೊಡ್ಲಕ್ ಚಾಲು ಮಾಡೋದು ಇಲ್ಲ, ನಡೆಯುದಿಲ್ಲ. ನಾವು ಬರೇ ಬಾಯಿ ಮುಚ್ಕೊಂಡು ಕೂತೀವಿ, ಸಂಭಾಯಿತರಿಗೆ ಒಂದು ನಡೆದಿಲ್ಲ. ಯಾಕಂದ್ರ ಈ ಪ್ರಿಂಟ್ ಮೀಡಿಯಾ, ಈ ನಮ್ಮ ಚಲನಗಳು ಏನದಾವಲ್ಲ ದೇಶನಾಗ, ಎಂತಿಂತ ಮಾಹಿತಿಗಳನ್ನು ತೆಗಿತಾರೋ ಅವ್ರೇನು ಈ ರಾವ್ ಇದ್ದಂಗೆ. ಅಂದ್ರೆ RAW ಐತಲ್ಲ ನಮ್ಮ ದೇಶದ್ದು, ಹಂಗ ಎಲ್ಲಿ ಏನಾಯ್ತು, ಹಗರಣ ಹೆಂಗಾಯ್ತು ಏನು ಅಂದ್ರೆ ಅಂತದನ್ನೆಲ್ಲ ತೆಗೆದ್ರಿಂದಲೇ ದೇಶದಲ್ಲಿ ಇನ್ನೂ ಸ್ವಲ್ಪ ಅಂಜಿಕೆ ಅನ್ನೋದೈತೆ. ಮಾಧ್ಯಮಗಳೆಲ್ಲಾನು ಮಾರಾಟ ಆಗಿಬಿಟ್ಟಿದ್ರೆ ಅಂಜಿಕೆನೇ ಇರ್ತಿದ್ದಲ್ಲ. ಅವ್ರು ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟಿರ್ತಿದ್ರು. ನಾ ಇಟ್ಟು ಹೊಡಿತೀನಿ, ನಿಮ್ಗೆ ಇಟ್ಟು ಕೊಡ್ತೀನಿ, ನೀವು ತುಂಬಿ ಚುಪ್ ಹಂಬಿ ಚುಪ್ ಅಂತ. ಅದಕ್ಕ ಮಾಧ್ಯಮಗಳ ಜವಾಬ್ದಾರಿ ದೇಶದ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಕಾಣಿಕೆ ಇದೆ. ನೋಡಿ, ಇವತ್ತು ಇಥನಾಲ್, ಈ ದೇಶದಲ್ಲಿ ಇಥನಾಲ್ ಬಂದಿದ್ರಿಂದ ಒಂದ್ 2-3 ಯೂಟ್ಯೂಬ್ ಚಾನಲ್ದವ್ರು ಏನ್ ಮಾಡಿದ್ರು, ಎಷ್ಟು ನೀತಿ ಇರ್ತಾರೆ ಕೆಲವೊಂದು ಮಂದಿ. ಅಂದ್ರೆ ಒಂದು ಹೈಕ್ರಾಸ್ ಇನೋವಾ ಗಾಡಿಗೆ ಹೊಸ ತಗೊಂಡು ಆ ಪೆಟ್ರೋಲ್ನಾಗ ಇಥನಾಲ್ ಅಂದ್ರೆ ಒಂದು 100 ಲೀಟರ್ ಪೆಟ್ರೋಲಿಗೆ 20 ಲೀಟರ್ ನಮ್ಮ ಕಬ್ಬಿನಿಂದ, ಮೆಕ್ಕೆಜೋಳದಿಂದ, ರೈಸ್ನಿಂದ ತಯಾರಾಗುವಂತ ಇಥನಾಲ್ ಹಾಕ್ತಾರೆ. 100ಕ್ಕೆ 20 ಲೀಟರ್. ಇವ ಏನ್ ಮಾಡದ, ಇಥನಾಲ್ದ ಹೆಸರು ಕೇಳಬೇಕು. ಇಥನಾಲ್ದಿಂದ ದೇಶದಲ್ಲಿ ದೊಡ್ಡ ಹಾನಿ ಆಗ್ಲಕತ್ತೈತಿ. ವಾಹನಗಳು ಎಲ್ಲ ಇಂಜನ್ ಜಾಮ್ ಆಗ್ಲಕತ್ತವು, ಹಂಗಾಗ್ಲಕತ್ತವ, ಏನೇನೋ ಅಪಪ್ರಚಾರ ಮಾಡಿ ಅವ ಏನ್ ಮಾಡದವ, ನೀರ್ ಹಾಕದ ಅದಕ್ಕೆ. ಟೊಯೋಟಾ ಕಂಪ್ನಿ ಗಾಡಿ ನೀರ್ ಹಾಕಿ ಒಂದು ಯೂಟ್ಯೂಬ್ ಚಾನಲ್ದಾಗ ಓದರ್ಲಾಕತ್ತ. ನಾ ಹಾಕಿದೆ, ನಾನು ಇಂಜನ್ ಜಾಮ್ ಆಗಿತ್ತು. ಅದು ಈ ಕಂಪ್ನಿಗೆ ಹೋಯ್ತು. ಟೊಯೋಟಾ ಕಂಪ್ನಿಯವ್ರು ಬಂದ್ರೆ ಅವ್ರು, ಈ ಟೊಯೋಟಾ ದೊಡ್ಡ ಕಂಪ್ನಿಯವ್ರು ಬಹಳ ಸೀರಿಯಸ್ ಇರ್ತಾರೆ. ಯಾವುದೇ ಒಂದು ತಮ್ಮ ಕಂಪ್ನಿ ಹೆಸರು ಹಾಳು, ಯಾಕಂದ್ರೆ ಲಕ್ಷಾಂತರ ವಾಹನಗಳ ಮಾರಾಟ ಮಾಡುವಂಥದ್ದು ಇರ್ತದೆ. ಅವ್ರು ಹೋಗಿ ಒಂದು ಟೆಸ್ಟ್ ಮಾಡ್ತಾರ, ನೀರ್ ಹಾಕ್ಯಾನ ಹೋಗಿ. ನಿತಿನ್ ಗಡ್ಕರಿ ಅವ್ರ ಹೆಸರು ಕೆಡಿಸ್ಬೇಕು, ಹಾಳು ಮಾಡ್ಬೇಕು ನಿತಿನ್ ಗಡ್ಕರಿ ಅಂತ. ಆದ್ರೆ ನಿತಿನ್ ಗಡ್ಕರಿ ಅವರು ಹಾಳು ಮಾಡುವಂತ ನೆಪದಾಗ ನೀವು ಹೋಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆನೇ ಬುಡವೇಲ್ ಮಾಡುವಂತ ಒಂದು ದೊಡ್ಡ ಷಡ್ಯಂತ್ರ. ಇವತ್ತೇನಾಗತ್ತದೆ, 100ಕ್ಕೆ 20 ಲೀಟರ್, ಈಗ 20 ಲೀಟರು, ಈಗ 27 ಲೀಟರ್ ಮಿಕ್ಸ್ ಮಾಡ್ಬೇಕು ಇಥನಾಲ್ ಅಂತ. ಇನ್ನು ಮುಂದೆ ಭವಿಷ್ಯದಾಗ ಇಥನಾಲ್ದೇ ವಾಹನ ಬರ್ತಾವ, 100% ಮೋಟರ್ ಸೈಕಲ್, ಕಾರ್ಗಳು. ಇದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಕಬ್ಬನ್ನ ಒಳ್ಳೆ ರೇಟ್ ಕೊಡ್ಲಿಕ್ಕೆ ಆಗ್ತದೆ, ಮೆಕ್ಕೆಜೋಳಕ್ಕೆ ಒಳ್ಳೆ ರೇಟ್ ಬರ್ತದೆ, ಅಕ್ಕಿಗೆ ಒಳ್ಳೆ ರೇಟ್ ಬರ್ತದೆ. ಮುಂದೆ ಪ್ರತಿ ವರ್ಷ ಬರೀ 20% ನಮ್ಮ ಇಥನಾಲ್ ಅನ್ನ ನಾವು ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡೋದ್ರಿಂದ ಸುಮಾರು $1.5 ಲಕ್ಷ ಕೋಟಿ ಈ ದೇಶದ ವಿದೇಶಿ ವಿನಿಮಯ ಉಳಿತು. 27% ಮಾಡಿ ಅದನ್ನ ಸರಿಯಾಗಿ ಇನ್ನೂ ಬಳಕೆ ಹೆಚ್ಚು ಮಾಡ್ಕೊಂಡ್ರೆ ಸುಮಾರು $20 ಲಕ್ಷ ಕೋಟಿ ವರ್ಷ ನಾವು ಸೌದಿ ಅರೇಬಿಯಾ, ಗಲ್ಫ್ ಕಂಟ್ರಿಗಳಿಗೆ, ರಷ್ಯಾಕ್ಕೆ ನಾವು
ಡಾಲರ್ನಲ್ಲಿ ರೊಕ್ಕ ಕೊಡ್ತೀವಿ. ಆ ರೊಕ್ಕ ನಮ್ ದೇಶಕ್ಕೆ ಉಳಿತಂದ್ರ ಜಗತ್ನಾಗ ಭಾರತ ದೊಡ್ಡ ಶ್ರೀಮಂತ ರಾಷ್ಟ್ರ ಆಗ್ತದೆ ಅನ್ನೋಂಥ ಕಲ್ಪನೆ ನಮ್ಮಲ್ಲಿ ಯಾರು ಮಾಡಿದ್ರೆ ಅದು ಮೀಡಿಯಾದ. ಅವ್ರೇನು ಬರೆದಿರ್ಲಿಲ್ಲ, ಅವ್ರು ಅದ್ರ ಮ್ಯಾಗ ಚರ್ಚೆಯನ್ನ ಮಾಧ್ಯಮದಲ್ಲಿ ಆಗಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಇಥನಾಲ್ ಅನ್ನೋಂಥದ್ದು ಬಂದ್ ಆಗಿದ್ರೆ ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಈ ದೇಶದಲ್ಲಿ ಕಬ್ಬಿನ ಫ್ಯಾಕ್ಟರಿಯವರು, ಮೆಕ್ಕೆಜೋಳ ಮಾಡೋ, ಇಥನಾಲ್ ಮಾಡೋರು ಇನ್ವೆಸ್ಟ್ಮೆಂಟ್ ಇದೆ ಬ್ಯಾಂಕಿಂದು. ಅಂದ್ರೆ ಒಂದು ದೇಶದ ಆರ್ಥಿಕ ದಾನೆ ಮತ್ತು ಅಳಗಾಡಿಸುವಂತವ್ರು ಕೆಲವೊಂದು ದೇಶದ್ರೋಹಿಗಳು ಈ ದೇಶನಾಗ ಅದ. ಅದಕ್ಕೆ ಹೇಳ್ತೀನಿ, ಇಂಥದ್ರ ಬಗ್ಗೆ ವಿವರವಾಗಿ ಮಾಧ್ಯಮಗಳು, ಅನೇಕ ಮಾಧ್ಯಮಗಳಲ್ಲಿ ನೋಡಿದ ನಾನು ಇದ್ರ ಬಗ್ಗೆ ಚರ್ಚೆ ಆಯ್ತು, ಬಹಳ ಚೆನ್ನಾಗಿ ಬರೋರು. ಮೈಲೇಜ್ ಕಡಿಮೆ ಐತಿ, ಇದು ಕೇಂದ್ರ ಸರ್ಕಾರ ಒಪ್ಪೈತಿ. ನಿಮ್ಗೆ 15 ಕಿಲೋಮೀಟರ್ ಕೊಡ್ತದಲ್ಲ, 14 ಕೊಡ್ಲಾಕತ್ತೈತಿ. ನೀವು ಇದನ್ನ ಬಿಟ್ಟು ಪೆಟ್ರೋಲ್ ಹಾಕೋತಿದ್ರೆ ಹಾಕೋರಿ, ಅದು 120-130 ರೂಪಾಯಿ ಆಗ್ತದೆ. ನಾಳೆ ಏನು ನಮ್ದೇ ನಾವು ದಿವಸ 4 ಲಕ್ಷ ಲೀಟರ್ ನಾವೇ ಇಥನಾಲ್ ತಯಾರು ಮಾಡ್ತೀವಿ ನಮ್ಮ ಕಾರ್ಖಾನೆ ಒಳಗೆ. ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮಾಧ್ಯಮಗಳು ಸತ್ಯವನ್ನ ಬರೆದರೆ ಮಾತ್ರ ದೇಶ ಉಳಿತದೆ. ಮಾಧ್ಯಮದ ಕೈಯಲ್ಲಿರುವಂತ ಪೆನ್ನು ಬಹಳ ಪವಿತ್ರ ಇದೆ, ಅದು ಪೆನ್ ಮಷೀನು ಇದೆ. ಆ ದೇಶಕ್ಕೆ ಅದೊಂದು ರೀತಿ ವಿಷಾನು ಇದೆ. ಆ ಪೆನ್ನಿನ ಮಸಿಯನ್ನ ಸರಿಯಾಗಿ ಬರೆದ್ರೆ ಭಾರತದ ಭವಿಷ್ಯ ಇದೆ. ದೇಶದ ಭವಿಷ್ಯವನ್ನು ಹಾಳು ಮಾಡ್ಬೇಕನ್ನೋಂಥದ್ದು ಬರೆದ್ರೆ ಅದು ವಿಷ ಆಗ್ತದೆ. ಈ ದೃಷ್ಟಿಕೋನದಿಂದ ಇವತ್ತು ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಮಾಡಲಿ. ಕೆಲವೊಂದು ಎಲ್ಲಾದ್ರಾಗೂ ಇದ್ದಂಗೆ ಕೆಲವೊಂದು ಇದ್ದೇ ಇರ್ತಾರೆ, ಅದಕ್ಕೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಒಳ್ಳೆಯ ಪತ್ರಕರ್ತರಿಗೆ ಭಾಳ ಅದಾರ, ಭಾಳ ಪ್ರಾಮಾಣಿಕ ಪತ್ರಕರ್ತರದ. ನಾನು 94-95 MLA ಇದ್ದಾಗ ನಾವು ನಮ್ಮ ಕಟಕೊಂಡವ್ರು ಇಲ್ಲೇ ಅದಾರ. ರೇಚೇರಿ ಹುಡಿಗಾರ ಅಂತ ಹೇಳಿ ಒಬ್ರು ಪತ್ರಕರ್ತರಿದ್ರು ಸಿಂಧಿಗಾಗ. ಪೂರ್ತಿ ನನಗ ಅವರು ಬಿಜೆಪಿ ಕಾರ್ಯಕರ್ತ, ನಾನು ಬಹುಶಃ ಇನ್ನ MLA ಆಗಿರ್ಲಿಕ್ಕಿಲ್ಲ ಬಹುಶಃ. ಅವಾಗ ಅಲ್ಲಿ ಅವ್ರ ಮನೆಗೆ ಹೋಗಿದ್ವಿ, ನಾವು ರೇವಡಿಗಾರ ಅವ್ರ ಮನೆಗೆ ಹೋಗಿದ್ವಲ್ಲ, ನಮ್ಮ ಹಳೆ ಬಹಳ ಹಳೆ ಪತ್ರಕರ್ತರು ಪಾಪ. ಅವರಿಗೆ ಅವಾಗೇನೋ 1,500 ರೂಪಾಯಿ ತಿಂಗಳ ಮಾಸಾಸನೆ ಇತ್ತು ಅವಾಗ. ಈಗ ಎಷ್ಟೈತೋ ಗೊತ್ತಿಲ್ಲ. ಈಗ ಈಗ 12,000, ಈಗ 12,000. ಅವಾಗ 1,500 ಏನಿತ್ತು. ಅವಾಗ 1,500 ಅಂದ್ರೆ ಬಹಳ ದೊಡ್ಡದು. ಅವ್ರ ಮನೆಗೆ ಹೋಗಿ ನೋಡಿದೆ, ಪಾಪ ಅವರು ಲಗ್ನ ಆಗಿದ್ದಿಲ್ಲ. ಎರಡನೇದ್ದು ಅವರ ತಂಗಿ ಮನೆಯಾಗಿರ್ತಿದ್ರು. ಅವ್ರ ಪರಿಸ್ಥಿತಿ ನೋಡಿ ಪಾಪ ಅವ್ರ ತಂಗಿಯವರು ಸ್ವಲ್ಪ ಒಳ್ಳೆಯವರಿದ್ರು, ಏನೋ ಅವ್ರನ್ನ ಇಟ್ಕೊಂಡಿದ್ರು. ಮುಂದೆ ನಾ ಮನೆಗೆ ಹೋಗಿ ಅಲ್ಲಿ ಒಬ್ರು ತಹಸೀಲ್ದಾರ್ ಇದ್ರು, ದಾಸರ್ ಅಂತ ಹೇಳಿ, ನಮ್ಮ ಬಿಜಾಪುರದಾರ. ನಾ ದಾಸರ್ ಅವ್ರ ಬಲ್ಲಿ ಹೋದೆ. ಸರ್ ಹಿಂಗ ಪಾಪ ಭಾಳ ಇದು ಐತಿ, ಅದಕ್ಕೆ ನೀವು ರಿಕಮೆಂಡ್ ಮಾಡಿದ್ರ ಕರ್ನಾಟಕ ಸರ್ಕಾರದಿಂದ ಅವ್ರಿಗೊಂದು ತಿಂಗಳ ಮಾಸಾಸನ ಸಿಗ್ತದೆ. ನಾನೇ ಸ್ವತಃ ಪರ್ಸನಲಿ ಫಾಲೋ ಮಾಡಿ MLA ಇದ್ದೇವ ಅಲ್ಲಿ ಕರ್ನಾಟಕ ರಾಜ್ಯ ಇದು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅಲ್ಲಿ ಹೋಗಿ ಅವ್ರು ತಿಂಗಳ 1,500 ರೂಪಾಯಿ ನಾನು ಏನ್ ಮಾಡಿಕೊಟ್ಟೆ. ಮಾಸಾಸನ ಅಟ್ಟೆ ಅಲ್ಲ, ಅವಾಗ ನಾವು ನಮ್ಮ ಸಂಸ್ಥೆಯಿಂದ ತಿಂಗಳವರೆಗೆ ಒಂದು 1,500 ರೂಪಾಯಿ, ಒಟ್ಟೊಂದು 3,000 ರೂಪಾಯಿ ತಿಂಗಳ ಸಿಗುವಂಗ ಒಬ್ಬ ಪತ್ರಕರ್ತರಿಗೆ ಮಾಡಬೇಕು. ಇವತ್ತು ನಮ್ಮ ಅಶೋಕ್ ಏನು ಈ ಅಧ್ಯಕ್ಷರಾಗ್ಯಾರ, ಇವತ್ತು ಅವ್ರ ಮಕ್ಕಳಿಗೆ ಒಂದು ರೀತಿ ಪ್ರೋತ್ಸಾಹ ಹುರುಪು. ಅವ್ರಿಗೆ ನಮ್ಮ ಮಕ್ಕಳಿಗೂ ನಮಗೂ ಈ ರೀತಿ ಕರೆದು ಸನ್ಮಾನ ಮಾಡೋದು, ಹಿರಿಯ ಪತ್ರಕರ್ತರಿಗೆ ಗೌರವ ಕೊಡೋದು, ಅವ್ರು ನಡೆದು ಬಂದಂತ ದಾರಿ. ಪಾಪ ಅವಾಗ ಪರಿಸ್ಥಿತಿ ಹಂಗಿರ್ತಿತ್ತು. ಅದಕ್ಕೆ ನಾವು ಮೊನ್ನೆ ಎಲ್ಲಾರು ಎಲ್ಲ ರಾಜಕಾರಣಿಗಳು 5 ಲಕ್ಷ ರೂಪಾಯಿ ಪತ್ರಿಕಾ ಇದಕ್ಕ ವಿಟೆಲ್ಲರು ಕೊಡ್ತಾರೆ 5 ಲಕ್ಷ. ನಾನೇ ಘೋಷಣೆ ಮಾಡ್ಲೇನ್ರಿ ವಿಠಲ? ಮಾಡಿ ನೋಡ್ರಿ, 5 ಲಕ್ಷ ರೂಪಾಯಿ ಅವರು ಕೊಡ್ತಾರ ನಮಗ. ಶಾಸಕರಾದಂತ ಶ್ರೀ ವಿಠಲ್ ಕಟಕದವರಿಗೆ ಪತ್ರಕರ್ತ ಸಂಘದಿಂದ ಹೃದಯಪೂರ್ವಕವಾದಂತ ಧನ್ಯವಾದ ಅಂತ ಹೇಳ್ತೀನಿ. ಕೊಡ್ತೀವಿ ನಾವು. ನೀವು ಚಲೋ ಕೆಲಸ ಮಾಡ್ರಿ, ನಾವು ಕೊಡ್ಲಾಕ ನಾವೊಂದು ದೊಡ್ಡ ಸಂಸ್ಥೆ ಕಟ್ಟಿವಿ, ಇನ್ನ ಹೆಚ್ಚು ಕೊಡ್ತೀವಿ. ನಿಮ್ಗೇನು ಯಾರಿಗಾರ ತೊಂದರೆ ಇದ್ರೆ ಹೇಳ್ರಿ, ಆಪರೇಷನ್ ಅವು ಇವು ಏನಾದ್ರು ಇದ್ರು ಹೇಳ್ರಿ, ಎಲ್ಲರೇ ನಾವು ಮಾಡ್ತೀವಿ. ನಾವು ಯಾಕಂದ್ರೆ ಬರೀ ನಾನು ಆಸ್ತಿ ಭಾಳ ಮಾಡಿನಂತ ಭಾಳ ಮಾಡ್ಲಿಕ್ಕೆ ತಲೆಯಾಗೈತಿ. ಆ ಮೂರ್ಖ ನನ್ನ ಮಕ್ಕಳಿಗೆ ಗೊತ್ತಿಲ್ಲ, ಎಲ್ಲ ಸಂಘ ಸಂಸ್ಥೆ ಆಸ್ತಿ ಅನ್ನೋದು ಅವಕ್ಕೂ ಗೊತ್ತಿಲ್ಲ. ಅವು ಸಿಟಿ ಮೇ ಬಹುತ ಇವತ್ತು ಏನೋ ಒಬ್ಬ ಕಮೆಂಟ್ ಬರ್ದ, हॉस्पिटल है, वो है, ये है, बहुत पैसा कमाया है ಬರ್ತಾರೆ. ನಿಮ್ಮ ಅಪ್ಪನ ಮನೆ ಅಂತ ತಂದು ಕೊಟ್ರೆ ನನ್ಗೆ ನಮ್ಮ ಶೇರ್ ಹೋಲ್ಡರ್ ರೊಕ್ಕ ಕೊಟ್ಟಾರ 6,000 ಕೋಟಿ ರೂಪಾಯಿ ಇದ್ರು ಬಿಟ್ಟಲ್ಲ ನಮ್ಮ ಸಿಟಿ ಒಳಗೆ.
ಈಗ ನನ್ನ ಮ್ಯಾಗ ವಿಶ್ವಾಸ ಐತೆ ಜನ ತಂದಿರ್ತಾರೆ. ರಾಜಕಾರಣಿಗಳ ಮ್ಯಾಗ ಯಾವ್ದಾರ ಬ್ಯಾಂಕ್ನಾಗ ಇರ್ತಾರೆ ಯಾರು ಸರ್? ಏನ್ರಿ ಸರ್, ರಾಜಕಾರಣಿಗಳು ಬ್ಯಾಂಕ್ ಮಾಡಿದ್ರೆ ಯಾರು ಡಿಪಾಸಿಟ್ ಇರ್ತಾರೆ? ಇವತ್ತಿನ ಕಾಲ ರಾಜಕಾರಣಿಗಳಂದ್ರೆ ಮೊದ್ಲೇ ಪಿಕ್ ಪಾಕೆಟ್ ಇರ್ತಾರ. ಅಂತದ್ರಾಗ ಸಿದ್ದೇಶ್ವರಿ ಇವಾಗ 6,000 ಕೋಟಿ ರೂಪಾಯಿ ಐತಂದ್ರೆ ಹೆಂಗ? ಜನರು ವಿಶ್ವಾಸ ಗಳಿಸ್ಕೊಂಡೇವ್ ನಾವು, ಬರೀ ಕತ್ತರಿಸೋದು ಮಾಡಿಲ್ಲ. ಅದಕ್ಕೆ ಹೇಳ್ತೀನಿ ಪತ್ರಕರ್ತರಿಗೆ ಯಾಕೆ ಇಷ್ಟು ಧೈರ್ಯ ಹೇಳ್ತೀರಪ್ಪ ಅಂದ್ರೆ, ಏನಾರ ಒಂದು ಒಳ್ಳೆ ಕೆಲಸ ನಿಮ್ಮ ಪತ್ರಕರ್ತರೊಳಗೆ ಯಾವುದೇ ಒಂದು ಪತ್ರಕರ್ತ ಅನ್ಯಾಯ ಆದಾಗ, ಏನೋ ಒಂದು ತೊಂದರೆ ಬತ್ತು, ಏನೋ ಆಪರೇಷನ್ ಬತ್ತಂದ್ರೆ ಹೇಳಿ, ಸರ್ಕಾರದಿಂದ ಬರಂಗ್ ಬರ್ತದ, ನಾವು ನಿಮ್ಗೆ ಸಹಾಯ ಮಾಡ್ಲಕ್ ನಾವು ತಯಾರಿದ್ದೀವಿ. ಕಷ್ಟ ಅಂತ ಎಲ್ಲರಿಗೂ ಬರುವುದೇ ಈ ಜೀವನದಾಗ. ಎಲ್ಲಾರು ಏರು ಇಳು ಯಾರಿಗೂ ಬಿಟ್ಟಲ್ಲ. ಕೃಷ್ಣನಿಗೂ ಬಂದದ, ರಾಮಗೂ ಬಂದದ. ಭಗವಾನ್ ಅವ್ರ ದೇವರಿದ್ದವ್ರಿಗೆ ಅವ್ರ ಕಷ್ಟ ಅನುಭವಿಸ್ತಾರೆ. ನಾವ್ಯಾವ ಗಿಡ ತಪ್ಪಲ. ನಾವ್ ಅಂತ ಕಷ್ಟ ಕಾಲದಾಗ ಪತ್ರಕರ್ತರಿಗೂ ಸಹಾಯ ಮಾಡ್ಬೇಕು. ಯಾಕಂದ್ರೆ ಪಾಪ ಒಬ್ಬ ಪತ್ರಕರ್ತರು ಏನು ಮಾಡ್ಕೊಂಡಿರ್ಬೇಕಲ್ಲ. ಎಷ್ಟೋ ಮಂದಿ ನೋಡ್ತೀನಿ ಸುಮ್ಮ ಅಡ್ಯಾಡ್ತಿರ್ತಾರ, ಒಂದು ಹೆಗಲಿಗೆ ಬ್ಯಾಗ್ ಹಾಕೊಂಡು, ಏನೂ ಇರುದಿಲ್ಲ, ಆರ್ಥಿಕ ಪರಿಸ್ಥಿತಿ ಇರುದಿಲ್ಲ, ಮನಿ ನಡೀತಿರುದಿಲ್ಲ. ಬಹಳ ಕಷ್ಟ ಐತೆ ಪತ್ರಕರ್ತರ ಜೀವನ. ನಾನು ಬಹಳಷ್ಟು ಪತ್ರಕರ್ತರು ನೋಡೀನಿ. ಒಮ್ಮೊಮ್ಮೆ ಅದಕ್ಕೆ ಒಮ್ಮೊಮ್ಮೆ ನಾನು ಏನ್ ಮಾಡ್ತೀನಿ, ಅವ್ರ ಎಂತವ್ರು ಏನ್ ಕಾಣ್ತಾರ ಅಂದ್ರೆ ಕರೆದು ಸ್ವಲ್ಪ ಕೊಟ್ಟು ಕಳಿಸ್ಬಿಡ್ತಿಲ್ಲ. ಬಾಪ ಒಂದ್ 4-5 ತಿಂಗಳಾದ್ರೆ ಅವ್ರದ ಇದು ಆಗಲಿಕ್ಕೆ. ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಸಮಾಜನಾಗ ಈ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡೋದಂತವ್ರು ಕೆಲವು ಮಂದಿ ಪತ್ರಕರ್ತರು ಹಳಿ ಮಂದಿ ನಾವು ನೋಡ್ತಿಲ್ಲ, ವಯಸ್ಸಾದವರು ಪಾಪ ಮುಗ್ಧರದಾರ. ಅವ್ರು ಎಲ್ಲೂ ಏನು ಕೇಳುವುದಿಲ್ಲ, ಏನೂ ಇಲ್ಲ. ಹೆಂಗ ನಾನೇ ವಿಚಾರ ಮಾಡ್ತಿರ್ತೀನಿ ಕೂತು, ಈಗ ಮನುಷ್ಯನ ಮನೆಯೇ ಹೆಂಗೆ ಇರ್ತಿರ್ತಿದ್ವಿ ಏನದು. ನನಗೂ ಒಂದು ತಲೆ ಬರ್ತದ, ಏನಪ್ಪಾ ಇಂಥವ್ರಿಗೆ ಏನಾರು ಸಹಾಯ ಮಾಡ್ಬೇಕಂತ. ಅದಕ್ಕೆ ಪತ್ರಕರ್ತರು ವಿಜಯಪುರ ಜಿಲ್ಲೆದವರು ಯಾರು ಕಷ್ಟ ಬಂದ್ರೆ ಹೇಳ್ರಿ, ಯಾವಾಗಲೂ ನಿಮ್ ಕೂಡ ಇರ್ತೀನಿ ನಾನು. ಅದೆಲ್ಲ 1 ಲಕ್ಷ ಇರಲಿ 2 ಲಕ್ಷ ಇರಲಿ, ಎಲ್ಲೆಲ್ಲಿ ಹೋಗಿ ಯಾರ್ಯಾರಿಗೆ ನಾವು ಕೂತು ಬರುದಿಲ್ಲ ಇಡೀ ಕರ್ನಾಟಕದಾಗ. ಯಾರಿಗೆ ನಮ್ಮ ಹಿಂದೂ ಕಾರ್ಯಕರ್ತರಾದ್ರೆ ನಮ್ಮ ಪತ್ರಕರ್ತರಿಗೆ ನಾವು ಕೊಡುದಿಲ್ಲನ್ರಿ ಇಟ್ಟಲ್ಲ. ಈ ಒಂದೇ ಮಾತಿಗೆ ನಮ್ ಇಟ್ಟಲ್ಲ 5 ಲಕ್ಷ ರೂಪಾಯಿ ಕೊಡ್ತಾರ, ಕೊಡ್ತೀವಿ. ಆದ್ರೆ ಸುಮ್ಮನೆ ಏನಾರ ಉಪದೇಶ ಬರೀಬಾರ್ದು. ಉಪದೇಶ ಬರೆದ್ರೆ ಡೈರೆಕ್ಟ್ ಹೊಡಿತೀನಿ, ನಾವು ಬೈತೀನಿ ಯಾರಿಗೂ. ನಾನು ಜೀವನ ಏನ್ ಆಗೋದೈತಿ, 30 ವರ್ಷ ರಾಜಕಾರಣ ಬಂದಿದ್ದು ಏನ್ ಮಾಡಂಗದೆ, ನೀವು ಏನ್ ಬರ್ದಾರ ಏನ್ ಮಾಡಂಗೈತಿ ಹೇಳ. ನಾವು ಎಲ್ಲ ತಯಾರಾಗ್ಬಿಟ್ಟು ಏನ್ ಬರೀದ ಬರೀ ಹೌದು ನಾವು ಮಾಡಿ ಕರೆ ಮುಂದೇನು ಬರೀತಾರ್ರಿ ವಾಸುದೇವತಿ. ಅದಕ್ಕ ಪತ್ರಕರ್ತರು ಒಳ್ಳೆ ಕೆಲಸ ಮಾಡ್ರಿ. ಏನೇ ಸಮಸ್ಯೆ ಬಂದ್ರು, ಏನೇ ಇದು ಬಂದ್ರು, ಅಶೋಕ ನಿಮ್ ಕೂಡ ನಾವು ಇರ್ತೀವಿ. ನಾವು ಬಹಳ ದೊಡ್ಡ MB ಪಾಲ್ರಂಗ್ ಶ್ರೀಮಂತರಿಲ್ಲ, ಆದ್ರೂ ಅವ್ರಕ್ಕಿಂತ ಸ್ವಲ್ಪ ಕಡಿಮೆ ಇದ್ರು ಅದೀವಿ, ಜೀವಂತ ಅದೀವಿ. ಯಾವಾಗ್ಲೂ ಮಾಡ್ತೇವಿ. ಏನು ಈಗಂದ್ರೆ ದೇವ್ರು ಕೊಟ್ಟಾನ, ಎಲ್ಲಾರು ಹರಿದು ಹಂಚಿ ತಿಂದು ಹೋಗೋದೈತು ಒಂದ್ ದಿವ್ಸ. ಮುಂದೆ ಏನು ಬರೀತೀರಿ ವಾಸುದೇವ್ರ? ಕರ್ನಾಟಕದ ನೇರ ನುಡಿ ಯತ್ನಾಳ್ ಇನ್ನಿಲ್ಲ, ಹೌದು ಅದು ಬರ್ತೈತೆ. ಅಲ್ಲೇನ್ ಬರೀತಾರೆ ವಾಸುದೇವ್ರ ತಳಗ, ಇಡೀ ರಾಜ್ಯದಲ್ಲಿ ಒಬ್ಬ ವಿವಾದಾತ್ಮಕ ರಾಜಕಾರಣಿ ಅಂದರೆ ಯತ್ನಾಳ್. ಆದರೆ ಅದರ ಹಿಂದೆ ಒಂದು ಅಭಿವೃದ್ಧಿಯ ಕಳಕಳಿ ಇತ್ತು ಅನ್ನೋದನ್ನು ಮರೆಯಲಾಗದು. ಬರೀತೀರಿಲ್ರಿ ಈಗ? ಧನ್ಯವಾದಗಳು, ಧನ್ಯವಾದ.